అక్కడ తీసుకున్నాను. ಇದು ಶೇಷನೇತ್ರ ಅಂತ. ಈ ಶೇಷನೇತ್ರದ ಇತಿಹಾಸ ಏನು ಅಂತಂದರೆ, ಪ್ರಾಂತೀಯ ಇತಿಹಾಸ. ಪೂರ್ವದಲ್ಲಿ ಈ ನರನಾರಾಯಣ ಪರ್ವತದಲ್ಲಿ ನಾರಾಯಣನ ಭಕ್ತಾದಿಗಳು ಇಲ್ಲಿ ತಪಸ್ಸು ಕೂತಾಗ ವಿಷ ಪ್ರಾಣಿಗಳು, ವಿಷ ಜಂತುಗಳಿಂದ ಆಗುವಂತಹ ತೊಂದರೆಗಳನ್ನು ಆಗಬಾರದು ಅಂತ ಹೇಳಿ ಇಲ್ಲಿಯ ಕ್ಷೇತ್ರಪಾಲಕನಾದಂತಹ ಘಂಟಾಕರ್ಣ ಅವನು ಎಲ್ಲ ಸರ್ಪಗಳಿಗೆ, ಎಲ್ಲ ವಿಷಜಂತುಗಳಿಗೆ ಈ ನರನಾರಾಯಣ ಪರ್ವತದಲ್ಲಿ ಪ್ರವೇಶ ಇಲ್ಲ ಅಂತ ಹೇಳಿ ಅವಕ್ಕೆ ಆದೇಶ ಮಾಡಿದ್ದ. ಆದ್ರೂ ಈ ಕ್ಷೇತ್ರಪಾಲಕನ ಘಂಟಾಕರ್ಣನ ಆದೇಶವನ್ನು ಮೀರಿ ಬದ್ರಿನಾರಾಯಣನ ದರ್ಶನಕ್ಕಾಗಿ ಒಂದು ಹಾವು ಬಂತು ಇಲ್ಲಿ. ಆ ಹಾವು ಬಂದ ತಕ್ಷಣವೇ ಆ ಭಗವಂತನ ಕ್ಷೇತ್ರಪಾಲಕನಾದಂಥ ಘಂಟಾಕರ್ಣನ ಆದೇಶ ಮೀರಿ ಬಂದಿದ್ದಕ್ಕೆ ಇಲ್ಲಿ ಕಲ್ಲಾಗಿ ಹೋಯ್ತು, ಅದು ಶಿಲೆಯಾಗಿ ಹೋಯಿತು. ಇದನ್ನು ಶೇಷನೇತ್ರ ಅಂತ ಕರೀತಾರೆ. ಇದನ್ನು ಇಲ್ಲಿ ಯಾವ ವಿಷಜಂತುಗಳು ಇರೋದಿಲ್ಲ. ಯಾವ ಚೋಳಾಗಲಿ, ಹಾವಾಗಲಿ ಮತ್ತು ಬೇರೆ ಪ್ರಾಣಿಗಳಾಗಲಿ ವಿಷಜಂತುಗಳಿಂದ ನಾರಾಯಣನ ಭಕ್ತಾದಿಗಳಿಗೆ ಯಾವ ತೊಂದರೆ ಆಗಬಾರದು ಅಂತ ಹೇಳಿ ಇಲ್ಲಿಯ ಕ್ಷೇತ್ರಪಾಲಕ ತಾನು ಮಾಡಿರುವಂತಹ ಒಂದು ವ್ಯವಸ್ಥೆ. ಇದು ಪ್ರಾಂತೀಯ ಇತಿಹಾಸ. ಈ ಕ್ಷೇತ್ರದ ಶೇಷನೇತ್ರವನ್ನು ದರ್ಶನ ಮಾಡ್ಬೋದು.